ಅಮ್ಮ ಈಗ ಏನು ಮಾಡೋದಮ್ಮ ಈ ದೇವ್ದ ಕೈಯಾಗೆ ದಿನಾನು ಒದೆ ತಿನ್ನಕಾಯ್ತದ ನೀನು ಹೆಂಗೆ ಹೊಡಿತು ಅಂತ ನಿನ್ಗೂ ಗೊತ್ತಲ್ವೇನಮ್ಮ ಸರಿಯಾಗಿ ಹಾಕೊಂಡು ರುಬ್ಬಿ ಬಿಸಾಕ್ಬಿಡ್ತೆ ಸರಿಯಾಗಿ ನೀನು ನನಗಂತೂ ಮೈ ಕೈ ಎಲ್ಲ ನೋವತ್ಕೊಬಿಟ್ಟೈತೆ ಕಣಮ್ಮ. ಅಮ್ಮ ಪ್ಲೀಸ್ ಕಣಮ್ಮ, ಹೆಂಗನ ಮಾಡಿ ದೆವ್ವನ ಅಂದರೆ ನಮ್ಮ ಅಪ್ಪನ ದೆವ್ವನ ಓಡಿಸ್ಬೇಕು ಕಣಮ್ಮ. ಇಲ್ಲ ಅಂತಂದರೆ ನಾವು ಹಿಂಗೆ ನೀವು ಒದ್ದಾಡ್ಬೇಕಾಯ್ತದೆ. ನಿನಗೂ ಗೊತ್ತಲ್ಲಮ್ಮ, ಆಯ್ತದ ನಮಗೆ ದಿನ ಇದೇ ಥರನೇ ನೀವು ಒದ್ದಾಡೋಕ್ಕೆ. ಅಮ್ಮ ನೀನೇ ಏನಾರ ಒಂದು ವ್ಯವಸ್ಥೆಯ ಮಾಡು. ಈಗ ಏನು ಮಾಡೋದು, ಕರೆದ್ಬಿಟ್ಟು ಅಪ್ಪನ್ನ ನಿನ್ನ ಆಸೆ ಏನು ಅಂತ ಕೇಳ್ಬಿಡೋಣ ಅಲ್ವೇನಮ್ಮ. ಇನ್ನು ಬೇರೆ ಇನ್ನೇನು ಮಾಡೋಕ್ಕಾಯ್ತದೆ, ಆಸೆ ಕೇಳ್ಬಿಟ್ಟು ಅದನ್ನೇ ಇದು ಮಾಡಿದ್ರೆ ಆಯ್ತಲ್ಲ, ಏನೋ ಒಂದು ಮುಂದುವರ್ಸ್ಕೊಂಡು ಹೋದ್ರೆ ಆಯ್ತಲ್ಲ. ಆದ್ರೆ ಆಸೆನೇ ಕೇಳೋಣ ಕಣಮ್ಮ ಅಪ್ಪನ್ನ. ಏನು ಮಾಡೋಕ್ಕಾಯ್ತದೆ, ನನಗೂ ಅದೇ ತಿಂದು ಸಾಕಾಗೋಗ್ಬಿಟ್ಟೈತಿ. ಏನಿಲ್ಲ ನಿಮ್ಮ ಅಪ್ಪ ಮೊದಲು ಒಳ್ಳೆನಾಗಿದ್ದ, ಸತ್ ಮೇಲೆ ಅದು ಯಾರ ಜೊತೆ ಸೇರ್ಕೊಂಡು ಇಂಥ ಬುದ್ಧಿ ಕಲ್ದು ಏನೋ ನಾಕಾಣಿ ಇಟ್ಕೊಂಡು ಹಾಕೊಂಡು ಚಟ್ನಿ ಮಾಡ್ಬಿಡೋದ. ಯವ್ವ ಸರಿ ಆಯ್ತು, ಕರಿ ನೀನು ಕೇಳೋಣ. ಕೇಳ್ಬಿಟ್ಟು ಅದು ನಿಮ್ಮ ಅಪ್ಪನ ಆಸೆ ಏನು ಅಂತ ಕೇಳ್ಬಿಟ್ಟು ಹೆಂಗೋ ಅದನ್ನೇ ನೆರವೇರ್ಸೋಣ. ಕರಿ ರೀ ರೀ ಅಪ್ಪ ಅಪ್ಪ. ಯಪ್ಪ ನನಗಂತೂ ಅವಳು ಬೊತ್ತಾಳೆ ಅಂದರೆ ಭಯ ಆಯ್ತದೆ ಕಣ್ಲ. ಇವಳು ಬಂದಿದ ತಕ್ಷಣ ಏನಿಯ ಚಟ್ನಿ ಮಾಡ್ಬಿಡ್ತಾಳೇನೋ ಅಂತ ಹೇಳ್ಬಿಟ್ಟು ಯವ್ವ ಅಯ್ಯೋ ನನಗಂತೂ ಟೆನ್ಷನ್ ಆಯ್ತೈತಿ. ನಾನಂತೂ ಹಿಂದೆ ನಿಂತ್ಕೊಂಡ್ಲ. ನಾನು ಸತ್ರೂ ಪರವಾಗಿಲ್ಲ ಕಣ್ಣು, ನಿಂಗೆ ನೀನು ಹೋಗ್ಬಿಟ್ಟು ಹಿಂದೆಗಡೆ ನಿಂತ್ಕೊಬಿಡು, ಬ್ಯಾಚು ನಿಂತ್ಕೊಬಿಡು ನೀನು. ಅಮ್ಮ ನಿಂಗೆ ಗೊತ್ತಲ್ಲಮ್ಮ, ನಂಗೆ ದೆವ್ವ ಅಂತಂದ್ರೆ ಎಷ್ಟು ಭಯ ಆಯ್ತದೆ ಅಂತ ಹೇಳ್ಬಿಟ್ಟು ನಿನ್ಗೆ ನೀ ಗೊತ್ತಲ್ಲಮ್ಮ. ನನಗೇನು ಧೈರ್ಯನಿಲ್ಲ, ನನಗೂ ಭಯನೇ. ನೆನೆ ಕೊಟ್ಟರೆ ವಧೆಗಳಿಗೆ ಯಪ್ಪ ದೇವ್ರೆ ಅನ್ಸೋಗ್ಬಿಟ್ಟೈತೆ ನನಗಂತೂ. ಇನ್ನೂ ವಧೆ ತಿನ್ಬೇಕೇ ನೀನು, ಸುಮ್ ಕುತ್ಕ. ರೀ ರೀ ಏನೋ ಪ್ಲಾನ್ ಮಾಡಿದ್ದಂಗೆ ಅವ್ರೆ ಬದ್ದಿ, ಯೋಚನೆ ಮಾಡು. ಇವ್ರ ತಗ ಮಾತ್ರ ತಗ್ಲಕ್ಕ ಬೇಡ, ಎಲ್ಲದಕ್ಕೂ ಯೋಚನೆ ಮಾಡು. ಅಮ್ಮ ಹೇಳೆ ಏನೇ ರೀ, ನೀವು ಕೊಟ್ಟಿರೋ ವಧೆಗೆ ಕೈಯೆಲ್ಲ ಹಂಗೆ ನೋವು ಬಂದ್ಬಿಟ್ಟವ್ರಿ. ಅದಕ್ಕೆ ನನಗೆ ನಿಮ್ಮ ಆಸೆ ಏನು ಅಂತ ಹೇಳಿದ್ರೆ ನೆರವೇರಿಸ್ತೀವಿ. ನಿಮ್ಮ ಆಸೆ ಏನು ಅಂತ ಹೇಳ್ಬಿಡಿ ಸಾಕು. ದಿನ ಯಾರೀ ನಿಮ್ಮ ತಾಗ ವಧೆ ತಿಂತಾರೆ, ನಾವು ಮನುಷ್ಯರು ರೀ, ನಿಮ್ಮಂಗೆ ದೆವ್ವ ಅಲ್ಲ. ನಮಗೂ ಏಟುಗಳು ತಿಂದು 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 ಸಾಕಾಗೋಗ್ಬಿಟ್ಟೈತ್ರಿ. ಅದಕ್ಕೆ ನಿಮ್ಮ ಆಸೆ ಏನು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈಗಲೇ ನೆರವೇರಿಸ್ಬಿಡ್ತೀವಿ. ಹತ್ರಕ್ಕೆ ಬರಬೇಡ್ರಿ, ಅಲ್ಲಿಂದನೇ ಹೇಳಿ, ನಮ್ಮ ಕಿವಿ ಸಂದಕವೆ ಕೇಳಿಸ್ತವೆ. ಲೈ ಎಲ್ಲಿ ನನ್ನ ಮಗಳನ್ನ ಕರ್ಕೊಂಬಿಟ್ಟು ಬರ್ತೀನಿ ಅಂತ ಅಂದೋಳು, ಹಿಂಗೆ ಕರ್ಕೊಂಬಿಟ್ಟು ಬಂದೀನಿ ನನ್ನ ಮಗಳನ್ನ. ನನ್ನ ಮಗಳನ್ನ ನೋಡ್ಬೇಕಷ್ಟೇ ನೋಡು. ನನ್ನ ಮಗಳನ್ನ ನೋಡಲಿಲ್ಲ ನಾನು ಇಲ್ಲಿಂದ ಹೋಗಕ್ಕಿಲ್ಲ. ನನ್ನ ಮಗಳನ್ನ ಕರ್ಕೊಂಬಿಟ್ಟು ಬಾ, ಹೋಗು. ನನ್ನ ಮಗಳು ಬರೋ ಗಂಟ ನಾನು ಹಿಂಗೆ ಇರ್ತೀನಿ. ನನಗೆ ನನ್ನ ಮಗಳು ಹೆಂಗ ಉಳಿಯವಳು, ಚೆನ್ನಾಗಿಲ್ವ ಅದನ್ನ ಕೊಂಡಾರೆ ನೋಡ್ಬೇಕು ನಾನು. ಅದಕ್ಕೆ ನಾನಂತೂ ಬೈಬೇಲ್ ಬಂದು ಕುಂತಿರೋದು. ಈಗ ನನ್ನ ಮಗಳು ಹೆಂಗ ಅವಳೆ, ಸಂದಕ್ಕವಳ, ನೀವು ಎಲ್ಲ ಚೆನ್ನಾಗಿ ನೋಡ್ಕೊತಿದ್ದೀರಾ ಅಂತ ಗೊತ್ತಾದರೆ ಆಮೇಕಿಂದ ನೋಡು ನಾನು ಹೊಂಟೋಯ್ತೀನಿ. ನಾನೇನು ಇಲ್ಲಿ ಇರಕ್ಕಾಯ್ತದ ಇಲ್ಲಿ? ನೀವೇ ಯೋಚನೆ ಮಾಡಿ. ನೀವೇನಾರ ಕರ್ಕೊಂಬಿಟ್ಟು ಬರಲಿಲ್ಲ ಅಂದರೆ ನಾನು ಇಲ್ಲೇ ಫಿಕ್ಸ್ ಆಯ್ತೀನಿ. ಕರ್ಕೊಂಬಿಟ್ಟು ಬಂದರೆ ಹೋಯ್ತೀನಿ ಅಷ್ಟೇನೆ ರೀ. ಅವಳು ಎಂಥ ಕೆಲಸ ಮಾಡೋಳು ಗೊತ್ತೇನು ರೀ, ನಮ್ಮ ಮರುವದಿ ಎಲ್ಲ ಕಳೆದ್ಬಿಟ್ಟು ಮನೆ ಬಿಟ್ಬಿಟ್ಟು ಓಡಾಗೋಳೆ ರೀ. ಅವಳಂತೂ ಯಾವನ್ನೋ ಕಟ್ಕೊಬಿಟ್ಟವಳೆ. ಈಗ ಅವಳನ್ನ ಅಲ್ಲಿಂದ ಕರ್ಕೊಂಬಿಟ್ಟು ಬರಬೇಕು ಅಂದರೆ ನೋಡೆ ಅದೆಲ್ಲ ನನಗೆ ಬೇಕಾಗಿಲ್ಲ. ಮಗಳು ಅಂದರೆ ಮಗಳು ಅಷ್ಟೇ. ನನಗೆ ನನ್ನ ಮಗಳು ಮುಖ್ಯ, ಬೇರೆ ಇನ್ನೇನು ಮುಖ್ಯ ಅಲ್ಲ ನನಗೆ. ನನ್ನ ಮಗಳು ಹೆಂಗವಳೆ, ಸಂದಕ್ಕವಳ, ನೀವು ಹೆಂಗೆ ನೋಡ್ಕೊತಿದ್ದೀರ ಅಷ್ಟೇ ಮುಖ್ಯ. ಅವಳು ಇಷ್ಟಪಟ್ಟಿರೋ ಹುಡುಗನ ಮದುವೆ ಮಾಡ್ಕೊಂಡವಳೆ, ಅದ್ರಾಗ ಏನೇ ತಪ್ಪೈತೆ ಅದ್ರಾಗೆ? ನೋಡೋ ಸುಮ್ಮನೆ ಕರ್ಕೊಂಬಿಟ್ಟು ಬರ್ಬೇಕಷ್ಟೇ. ಇಲ್ಲ ಅಂದರೆ ನಾನು ಇಲ್ಲೇ ಫಿಕ್ಸ್ ಆಗೋಗ್ಬಿಡ್ತೀನಿ. ಬೇಡಪ್ಪ, ಬೇಡ 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 ಅಂತಂದ್ರೆ ಹೋಗಿ ಕರ್ಕೊಂಬಿಟ್ಟು ಬರಬೇಕು. ಹೋಗಿ ಕರ್ಕೊಂಬಿಟ್ಟು ಬಾ ಹೋಗ್ಲಾ. ಇವನ ದೇವ್ರು ಅಂತ ಹೇಳ್ಬಿಟ್ಟು ಇರಿಸ್ಕೊಂಡವಳು ಏನೋ ನಾಕಾಣೆ. ಕರ್ಕೊಂಡೋಗು, ನಿನ್ನ ಮಗುನು ಕರ್ಕೊಂಡೋಗ್ಬಿಟ್ಟು ಕರ್ಕೊಂಬಿಟ್ಟು ಬಾ ಹೋಗು. ನಿಮ್ಮ ಅಪ್ಪ ಕರಿತಾವನಿ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಾ ಹೋಗು. ರೀ ಅದು ಅದು ಇಲ್ಲ ಇದು ಇಲ್ಲ, ಸುಮ್ಮನೆ ಹೋಗು ಅಂತ ಹೇಳಿದ್ನಲ್ಲ, ಹೋಗು. ಇನ್ನು ರೀ ಅದು ಇದು ಅಂತ ತೆಗಿತೈತೆ ಪುರಾಣವ. ಹೋಗಮ್ಮ, ಸುಮ್ಮನೆ ಕರ್ಕೊಂಬಿಟ್ಟು ಬಾ ಅಂತ ಹೇಳಿಲ್ವಾ? ಹೋಗು. ಲೋ ಈಗ ಏನಿಲ್ಲ ಮಾಡೋದು, ಆ ಮನೆಯಲ್ಲಿ ಮನೆಗೆ ಹೋಗ್ಬಿಟ್ಟು ಕರೆಯೋಕ್ಕಾಯ್ತದೇನಿಲ್ಲ, ನೀನೇ ಹೋಗ್ಬಿಟ್ಟು ಕರೆದ್ಬಿಟ್ಟು ಬಾ ಹೋಗು. ಹಿಂಗೆ ಮೈ ಮೇಲೆ ದೇವ ಬಂದೈತೆ ಅಪ್ಪಂದು, ನೀನು ನೋಡಬೇಕು ಅಂತೈತೆ, ಬಾ ಅಂತ ಹೇಳ್ಬಿಟ್ಟು ಕರೆದ್ಬಿಟ್ಟು ಬಾ ಹೋಗು. ಅಮ್ಮೋ ನಾನೆಲ್ಲಿ ಹೋಗ್ಲಿ? ಇಷ್ಟು ದಿನ ಗುತ್ಕೊಳ್ಸಿದ್ದೀನಿ ಅವಳನ್ನ, ಈಗ ಹೋಗ್ಬಿಟ್ಟು ಬಾ ಅಂದರೆ ಬಂದ್ಬಿಟ್ಟವಳೆ ಅವಳು. ನೀನೇ ಹೋಗಿ ಕರಿ ಹೋಗಮ್ಮೋ, ನಾನು ಬರೋಕ್ಕಾಗಕ್ಕಿಲ್ಲ. ಯಾರು ಬಂದವರು ನೀನೇ ಹೋಗಮ್ಮೋ, ಕರಿ ಹೋಗಮ್ಮೋ. ಲೋ ನಾನು ಅವ್ರ ಅಮ್ಮಗಳನ್ನ ಮುನಿಸ್ಕೊಂಡಿದ್ದೀನಿ. ಈಗ ನಾನು ಹೋಗ್ಬಿಟ್ಟು ಹೆಂಗೆ ಕರೀಲಿ ಹೇಳು? ನೀನೇ ಯೋಚನೆ ಮಾಡು. ಕರಿ ಅಂದರೆ ನಾನು ಕರೆಯೋಕ್ಕಾಯ್ತದ? ನೀನೇ ಹೋಗೊಂದು ಹೆಜ್ಜೆ ಕರೆದ್ಬಿಟ್ಟು ಬಾ ಹೋಗು, ಏನಾಗಕ್ಕಿಲ್ಲ. ಹಿಂಗೆ ಹೋಗಿ ಹಂಗೆ ಕರೆದ್ಬಿಟ್ಟು ಹಿಂಗೆ ಬಾ. ನಾನು ಇಲ್ಲೇ ನಿಂತ್ಕೊಂಡಿರ್ತೀನಿ. ಅಮ್ಮ ಇಬ್ರು ಹೋಗ್ಬಿಟ್ಟು ಕರೆದ್ಬಿಟ್ಟು ಬರೋಣ ಬಾ ಅಮ್ಮ, ಪ್ಲೀಸ್ ಕಣಮ್ಮ, ಬಾ ಅಮ್ಮ ಹೋಗೋಣ. ನಾನು ಒಬ್ಬಳನ್ನೇ ಕಳಿಸಿ ಅಲ್ಲ, ಆಮೇಕಿಂದ ಅವಳು ಗಂಡ ಹಾಕೊಂಡು ರುಬ್ಬಿಟ್ರೆ ನನ್ನ ಏನಮ್ಮ ಮಾಡೋದು? ನನಗೂ ಭಯ ಆಯ್ತದೆ ಕಣಮ್ಮ. ನೀನು ಏನು ಗಂಡಸು ಅಂತ ಎತ್ನೋ ಕಣ ನಾಕಾಣೆ. ಎಲ್ಲ ನಿಮ್ಮ ಅಪ್ಪಿ ಹೇಳೋದು ನಿಜನೇನಿಯ, ಸುಮ್ಮನೆ ಅಷ್ಟೇ ನೀ ಹೇಳ್ಕೊಳಕ್ಕೆ. ಏನೋ ಮಗ ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿದ್ರೆ ಎಂಥ ಇದು ಪುಕ್ಳು ನನ್ನ ಮಗನ ಹುಟ್ಟಿಸ್ಬಿಟ್ಟಿದೆ ನಾನು ಬಿಡು.
ಸರಿ ನಡಿಯತ್ತಾಗೆ ಇಬ್ರು ಹೋಗ್ಬಿಟ್ಟು ಅದಕ್ಕೆ ಕರೆದ್ಬಿಟ್ಟು ನೆಟ್ಟಗೆ ಬರೋಣ. ಎಂಥ ಕರ್ಮ ಬಂತು ಸಾಯ ಗಂಟ ನನ್ನ ಮಗಳು ಮಕ್ಕ ನೋಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಆದರೆ ಎಂಥ ಗತಿ ಬಂತು ನೋಡು ನಿಮ್ಮ ಅಪ್ಪನ ಕಡೆಯಿಂದ. ನಮಗೆ ನೆಮ್ಮದಿ ಇಲ್ಲ ಕಣಪ್ಪೋ, ನೆಮ್ಮದಿ ಇಲ್ಲ. ನೋಡಿ ಹೋಗನಿ. ಬಾಮ. ಸದ್ಯ ಹೆಂಗಿದ್ರು ಕರ್ಕೊಂಡು ಬಂದೇ ಬರ್ತಾರೆ. ಪಾಪ ಬಸ್ರಿ ಬೈಕೆ ತವ್ರ ಮನೆಗೆ ಬರಬೇಕು, ಖುಷಿಯಾಗಿ ಊಟ ಮಾಡ್ಬಿಟ್ಟು ಹೋಗ್ಬೇಕು ಅನ್ನೋದು ಶಶಿದನ್ವೇ ಬೈಕೇನೆ. ಇದನ್ನ ಹೆಂಗೋ ನೆರವೇರಿಸ್ತೀನಿ ಬಿಡು ನಾನು. ಏನೋ ಒಂದು ಆಟ ಆದ್ರೂ ಆಡಿದ್ರು ಪರವಾಗಿಲ್ಲ. ಹೆಂಗೋ ಇವಾಗ ಕರ್ಕೊಂಡು ಬಂದೇ ಬರ್ತಾರೆ. ಪಾಪ ಬಂದಿದ ತಕ್ಷಣ ನಾನು ಚೆನ್ನಾಗಿ ಒಬ್ಬಿಟ್ಟು ಗಿಪ್ಪಿಟ್ಟು ಎಲ್ಲ ಮಾಡಿ ಹಾಕ್ಬಿಟ್ಟು ನಾನು ಅರಿಶಿನ ಕುಂಕುಮ ಸೀರೆ ಎಲ್ಲ ಕೊಟ್ಬಿಡ್ತೀನಿ ಅತ್ತಗೆ. ಅವಳಿಗೂ ಒಂಥರ ಖುಷಿ ಆಯ್ತದೆ. ಒಂದ್ಸಲ ಬಂದೋದ್ರೂ ಅವಳಿಗೂ ಸಮಾಧಾನ ತೃಪ್ತಿ ಇದ್ದೇ ಇರ್ತದೆ. ನೀನೇನು ತಲೆ ಕೆಡಿಸ್ಕೊಬೇಡ ಶಶಿ. ನೀನು ಓಡ್ ಕಳಿಸಿ ನಾನು ಮದುವೆ ಮಾಡ್ಬಿಟ್ಟು ನಾನು ಕೈ ತೊಳ್ಕೊಂಡು ಕುಂತಿಲ್ಲ. ನಿನ್ನ ಸಪೋರ್ಟ್ಗೆ ಯಾವಾಗೂ ಹಿಂದೆಗಡೆ ಏನೇ ನಿಂತಿರ್ತೀನಿ. ಪಾಪ ನಿನಗೋಸ್ಕರ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ ನೋಡು. ಸುಮ್ಮನೆ ಮಾವ ದೆವ್ವ ಮೈ ಮೇಲೆ ಬಂದೈತಿ ಅಂತ ಆಕ್ಟಿಂಗ್ ಬೇರೆ ಮಾಡ್ತಾ ಇದ್ದೀನಿ. ಎಲ್ಲ ನಿನಗೋಸ್ಕರ ನೀನಿಯ. ಹೆಂಗೋ ನೀವು ಸಂದಾಕಿದ್ರೆ ನನಗೂ ಸಂತೋಷ ನೀನಿಯ. ಮನೆ ಪರವಾಗಿಲ್ಲ ಕಣ್ಲ, ಸುಮಾರಾಗಿ ಏನೇ ಮಾಡಿಕೊಂಡವಳೆ. ನಾನು ಏನು ಗೊತ್ತಿಲ್ದಿದ್ದಂಗೆ ಇತ್ತಾಳೇನೋ ಅಂತ ಅಂದ್ಕೊಂಡಿದ್ದೆ. ಪರವಾಗಿಲ್ಲವೇ, ಸುಮಾರಾಗೆಲ್ಲ ಸಾಮಾನು ಮಾಡಿಕೊಂಡು ಚೆನ್ನಾಗಿ ಏನಿಯ ಇಕ್ಕೊಂಡವಳೆ. ಸರಿ ಕರಿ ನೀನೇನಿಯ. ಶಶಿ ಶಶಿ ಶಶಿ. ಅಮ್ಮ ಅಣ್ಣ ಚೆನ್ನಾಗಿದ್ದೀರಾ? ಯಾವಾಗ ಬಂದ್ರಿ? ಅಯ್ಯೋ ಕೂತ್ಕೊ ಬರ್ರಿ. ನನ್ನ ಕಣ್ಣಗೆ ನನಗೆ ನಂಬಕ್ಕಾಯ್ತಾ ಇಲ್ಲ. ನೀವು ಬಂದಿರೋದು ನೋಡ್ರಿ ನನಗೆ ಆಶ್ಚರ್ಯ ಆಯ್ತಾಯ್ತು ನನಗಂತಂದ್ರೆ. ಅಯ್ಯೋ ಬೆಳಗ್ಗೆ ಎದ್ದು ಯಾರ ಮುಖ ನೋಡಿದ್ನೋ, ಕನಸೋ ನನಸೋ ಒಂದಂತೂ ನನಗೆ ಅರ್ಥನೇ ಆಯ್ತಾ ಇಲ್ಲ. ನಿಜ ನನಗೆ ಎಷ್ಟು ಖುಷಿ ಆಗ್ತಾಯಿತ್ತು ಗೊತ್ತಾ ನೀವಿಬ್ಬರು ಬಂದಿರೋದು ನೋಡಿ. ಹಬ್ಬ. ಅಮ್ಮ ಕುಂತ್ಕೊಳ್ಳಮ್ಮ, ಕುಂತ್ಕ ಅಣ್ಣ ಕುಂತ್ಕ. ಏನಿಕ್ಲಿ ಕಾಫಿ ಟೀ ಹಾಲು ಏನು ಬೇಕು ಹೇಳು, ಮಾಡ್ಕೊಂಬಿಟ್ಟು ಬರ್ತೀನಿ. ನೀವು ಏನು ಕುಡಿತೀರಾ ಅಂದರೆ ಅದು ಮಾಡ್ಕೊಂಬಿಟ್ಟು ಬರ್ತೀನಿ. ಏನು ಬೇಡ, ನಾವೇನು ಕುಡಿಯೋದಿಲ್ಲ. ನನಗೂ ಏನು ಬೇಡ. ಅಮ್ಮ ಮೊದಲನೇ ಕಿತ್ತ ಮನೆಗೆ ಬಂದಿದ್ದೀರಾ, ಏನು ತಿನ್ಕೊಂಡಿದ್ದಂಗೆ ಉಣ್ಕೊಂಡಿದ್ದಂಗೆ ಹೋದ್ರೆ ಹೆಂಗಮ್ಮ? ಕುಂತ್ಕೊಳ್ಳಮ್ಮ ನೀನು. ಶಶಿ, ನಿನ್ಗೆ ಅವಮಾನ ಮಾಡ್ಬಿಟ್ಟು ಮನೆಯಿಂದ ಈಚೆ ಕಡೆ ಕಳಿಸ್ದವ್ರನ್ನ ಮನೆ ಒಳಗಡೆ ಕರೆದು ಅತಿಥಿ ಸತ್ಕಾರ ಮಾಡ್ತಾ ಇದೀಯ ನೀನು. ನೋಡು, ಮೊದಲವ್ರನ್ನ ಮನೆಯಿಂದ ಈಚೆ ಕಡೆ ಕಳಿಸು. ರೀ ಅಲ್ಲ ರೀ, ನಮ್ಮಮ್ಮ ನಮ್ಮ ಅಣ್ಣ ರೀ ಮೊದಲನೇ ಕಿತ್ತ ಮನೆಗೆ ಬಂದವರಲ್ಲ. ನೀನು ಬಸ್ರಿ ಅಂತ ಗೊತ್ತಿದ್ದು ಆ ಮನೆಗೆ ಹೋದಾಗ ಅವಮಾನ ಮಾಡ್ಬಿಟ್ಟು ಕಳ್ಸೋರಲ್ಲ ಶಶಿ, ಅದನ್ನೆಲ್ಲ ನಾನು ಮರ್ತು ಬಿಡ್ತೀನಿ ಅಂತ ಅನ್ಕೊಂಡ ನೀನು. ನೋಡು, ಇವ್ರಂತವ್ರು ನನಗೆ ಬ್ಯಾಡವೇ ಬೇಡ. ಇವ್ರಂತವ್ರು ನಿನಗೆ ಅವತ್ತಷ್ಟು ಅವಮಾನ ಮಾಡೋರು ಅಂತ ನನಗೆ ಗೊತ್ತಾದ್ಮೇಲೆ ನನಗೆ ಎಷ್ಟು ನೋವಾಯಿತು ಅಂತ ಹೇಳ್ಬಿಟ್ಟು ನನಗೆ ಗೊತ್ತು. ಸಿಕ್ಕಾಪಟ್ಟೆ ಬೇಜಾರಾಯ್ತು ನನಗಂತೂ. ಇವ್ರಿಗೆ ಬೇಕಾದಾಗ ಇವ್ರಿಗೆ ಬರೋದು, ಇವ್ರಿಗೆ ಬೇಡ ಅಂದಾಗ ಹೋಗೋದು. ಏನು ನನಗೇನು ಸಾಕ ಯೋಗ್ಯತೆ ಇಲ್ವಾ? ನೀನು ನೋಡ್ಕೊಳ್ಳೋ ಕೆಪಾಸಿಟಿ ಇಲ್ವಾ? ನೀನು ಆರಾಮಾಗಿ ಕೆಲಸ ಮಾಡಿದಂಗೆ ಕುಂತ್ಕೊಂಡ್ರು ನಿನ್ನನ್ನು ಕೂರಿಸ್ಬಿಟ್ಟು ನೋಡ್ಕೊಳ್ಳೋದು ನನಗೆ ಚೆನ್ನಾಗಿ ಬರ್ತದೆ. ಇವರಿಂದ ನಾನು ಏನು ಕಲ್ತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡು ಶಶಿ, ಸುಮ್ಕೆ ಏನೇ ಇವ್ರನ್ನ ಕಳಿಸ್ಬಿಡು. ಇವರು ಸಾಕು, ಇವ್ರ ಸವಾಸನೂ ಸಾಕು. ಇವ್ರಂತವ್ರು ನಾನು ನೋಡ್ತಾ ಇದ್ರೆ ಮೈಯೆಲ್ಲ ಉರಿತತೆ. ಸ್ವಂತ ಮಗಳಿಗೇನೆ ಬೆಲೆ ಕೊಡ್ತಿದ್ದಂಗೆ ಕಳಿಸ್ತರು. ಇವತ್ತು ಯಾವ ಕಾರಣಕ್ಕೆ ಗೊತ್ತಾವ್ರೆ ಅಂತ ಹೇಳ್ಬಿಟ್ಟು ನನಗಂತೂ ಗೊತ್ತಾಯ್ತಿಲ್ಲ. ಆ ಕಾರಣ ಕೇಳೋಕ್ಕೂ ಆಯ್ತಿಲ್ಲ. ನಮ್ಮನ್ನು ಹೆಂಗೆ ಮನೆಯಿಂದ ಈಚೆ ಕಡೆ ಕಟ್ಟಿದ್ರು, ಇವ್ರನ್ನೂ ಸುಮ್ಮನೆ ಕಳಿಸು. ನಿನಗೇನು ಬೇಕದನ್ನು ನಾನು ನೋಡ್ಕೊತೀನಿ. ಅಯ್ಯಯ್ಯೋ, ಇದೇನಮ್ಮ ಇವನು ಉಲ್ಟಾ ಹೊಡಿತಾವನೆ. ಅಯ್ಯೋ, ಅಲ್ಲಿ ಕರ್ಕೊಂಡು ಹೋಗ್ಲಿಲ್ಲ ಅಂದರೆ ಅಲ್ಲಿ ಅಪ್ಪ ಹಾಕ್ಕೊಂಡು ರುಬ್ತದೆ. ಇಲ್ಲಿ ಬಂದರೆ ಇವನು ಉಗಿತಾವನೆ. ಏನು ಮಾಡೋದು? ಅಯ್ಯೋ ದೇವ್ರೆ, ಇಷ್ಟೊಂದು ಕಷ್ಟ ನನಗೆ ಕೊಟ್ಟಲ್ಲಪ್ಪ. ನಿಂತ್ಕೊಳ್ಳೋದೇ ನಿಂತ್ಕ. ನಿನ್ನನ್ನು ಕರ್ಕೊಬಿಟ್ಟು ಬಂದರೆ ಹಿಂಗೆ ಆಗೋದು. ಅಯ್ಯೋ ಹಂಗಲ್ಲ, ಮನೆಗೆ ಕರೆಯೋಣ ಅಂತೇಳ್ಬಿಟ್ಟು ಬಂದಿದ್ದು. ಅವಶ್ಯಕತೆ ಇಲ್ಲ. ಹೇಳಿದ್ನಲ್ಲ, ನಿಮ್ಮ ಮನೆಗೆ ನಾವು ಬರೋ ಅವಶ್ಯಕತೆ ಇಲ್ಲ. ಯಾವತ್ತು ನೀವು ನನ್ನ ಹೆಂಡತಿ ಖುಷಿ ವಿಷಯನ ಬಸ್ರಿ ಅಂತ ಹೇಳ್ಬಿಟ್ಟು ಅದನ್ನ ತಿಳ್ಸೋಕ್ಕೆ, ಆ ವಿಷಯ ತಿಳ್ಸೋಕ್ಕೆ ಅಂತ ಹೇಳ್ಬಿಟ್ಟು ಬಂದಾಗ ಏನೇ ಹೋಗುತ್ತು ವಾಪಸ್ ಕಳಿಸಿದ್ರು, ಅವತ್ತೇ ನಾನು ನಿರ್ಧಾರ ಮಾಡ್ಕೊಂಬಿಟ್ಟೆ. ನಿಮ್ಮ ಮನೆ ಎಡಬಲ ತುಳಿಬಾರ್ದು ನಾನು ಅಂತ ಹೇಳ್ಬಿಟ್ಟು. ನಾನು ಯಾವತ್ತೂ ನನ್ನ ಎಡಬಲ ನಿಮ್ಮ ಮನೆ ತುಳಿಯೋದಿಲ್ಲ. ನಂಗೆ ತುಳಿಯೋಕ್ಕೆ ಇಷ್ಟನೂ ಇಲ್ಲ. ನನ್ನ ಹೆಂಡತಿಗೆ ಒಂದ್ಸಲ ಅವಮಾನ ಆಗೈತೆ ಅಂದರೆ ನಮ್ಮ ಅಪ್ಪ ಅಮ್ಮನ ಮನೆಗೆ ನಾನು ಹೋಗಿದ್ದಂಗೆ ನಮ್ಮ ಅಪ್ಪ ಅಮ್ಮನ ಮನೆ ಏನಿಯ ಬಿಟ್ಟು ಬಂದಿದ್ದೀನಿ ನಾನು. ನಮ್ಮ ಅಪ್ಪ ಅಮ್ಮನ ಸವಾಸನ ಏನಿಯ ಬೇಡ ಅಂತ ಹೇಳ್ಬಿಟ್ಟು ಅಂಥದ್ರಾಗೆ ನಿಮ್ಮನ್ನು ಬಿಟ್ಬಿಡ್ತೀನಿ ನಾನು. ಶಶಿ, ಇವ್ರು ಇದನ್ನು ಅಷ್ಟೇ ಏನೋ ನಾಟಕ ಆಡ್ಕೊಂಡೇ ಬಂದಿರ್ತಾರೆ. ಇವ್ರ ಮನಸ್ಸಿಂದನೇ ಏನೂ ಬಂದಿಲ್ಲ. ಇವ್ರ ಮುಖಗಳು ನೋಡ್ರೇ ಗೊತ್ತಾಗಕ್ಕಿಲ್ವ ನಿನಗೆ? ಏನೋ ನಾಟಕಗಳು ಆಡ್ತಾವ್ರೆ ಅಂತ ಹೇಳ್ಬಿಟ್ಟು. ನೋಡು, ಮತ್ತೆ ಮನೆಗೆ ಹೋದ್ರೆ ಮತ್ತೆ ಮನ್ಸು ನೋಯಿಸಿ ಕಳಿಸ್ತಾರೆ. ಅವತ್ತು ನಾನು ನಿನ್ಗೆ ಹೇಳಿದ್ದೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು. ನೀನೇ ಹೋಗಿ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಬಂದು ಕೂತ್ಕೊಂಡೆ. ಈಗ ಮತ್ತೆ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಬಂದು ಕೂತ್ಕೊಳ್ಳೋ ಅಂತ ಅವಶ್ಯಕತೆ ಐತೆ ನಿನಗೆ? ಹಂಗಲ್ಲ ರೀ, ಏನೋ ಬಂದಿದ್ರಲ್ಲ ಪ್ರೀತಿಯಿಂದ ಬಂದು ಏನೋ ಮಾತಾಡ್ಸಕ್ಕೆ ಬಂದವ್ರೆ ಅಂತ ಅನ್ಕೊಂಡೆ ಅಷ್ಟೇನೆ. ನನಗೆ ಇದೆಲ್ಲ ಹೆಂಗೆ ಗೊತ್ತು? ಅವ್ರ ಮುಖಗಳು ನೋಡ್ರೆ ನಾನು ಎಲ್ಲನೂ ಹೇಳ್ಬಿಡ್ತೀನಿ. ಏನಕ್ಕೆ ಬಂದವ್ರೆ, ಏನಕ್ಕೆ ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು. ನೋಡು, ಸುಮ್ಮನೆ ನಡಿ ಒಳಗಡಿಕೆ. ನೀನೇನು ತಲೆ ಕೆಡಿಸ್ಕೊಬೇಡ. ಇವ್ರು ಮಾತಾಡ್ಸೋ ಅವಶ್ಯಕತೆ ನಮಗೇನಿಲ್ಲ. ನೋಡು, ನನ್ನ ಕೈಯಾಗ ಶಕ್ತಿ ಇರೋ ತನಕ ದುಡ್ದುಬಿಟ್ಟು ನೀನು ಚೆನ್ನಾಗಿ ನೋಡ್ಕೊತೀನಿ. ಮಗು ಆದ್ರೂ ಅಷ್ಟೇ, ಬಾಣಂತನ ಸಮೇತ ನಾನು ಈಗಲೇನೆ ಹೆಂಗೆ ಮಾಡಬೇಕು ಅಂತ ವೀಡಿಯೋಸ್ ಎಲ್ಲ ನೋಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅಷ್ಟೇ ಚೆನ್ನಾಗೇನೇ ಮಾಡ್ತೀನಿ. ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಶಶಿ. ಇವರಿಂದ ನಮಗೇನು ಆಗಬೇಕಾಗಿಲ್ಲ. ನಡಿ ನೀನು ಒಳಗಡೆ. ಕ್ಷಮಿಸ್ಬಿಡಿ ಅಮ್ಮ, ನನ್ನ ಮನೆಗೆ ನನ್ನ ಗಂಡಂದೇನಿಯೇ ನಡೆಯೋದು. ನೀವೆಲ್ಲ ನನ್ನ ಮನೆಯಿಂದ ಹೋಗುತ್ತು ಒತ್ತಿ ಮಾತಾಡಿಸ್ತಾ ಇದ್ದಾಗ ಕೈ ಹಿಡಿದು ಕಾಪಾಡಿದ್ದು ನನ್ನ ಗಂಡನೇನಿಯ. ನನ್ನ ಗಂಡನ ಮಾತನ್ನ ನಾನು ಮೀರಕ್ಕಾಗಕ್ಕಿಲ್ಲ.
ಅವ್ರಿಗೇನೋ ಬೇಜಾರಾಗೈತೆ ಅಂತ ಅಂದಿದ ತಕ್ಷಣ ಏನಿಯ ನಾನು ಇನ್ನೇನು ಮಾಡಲಿ. ನನಗೂ ಅವ್ರಿಗೆ ಬೇಜಾರು ಮಾಡೋದು ಇಷ್ಟನೇನಿಯ ಇಲ್ಲ. ನನಗೋಸ್ಕರ ಅವರು ತುಂಬ ನೆನೆಯ ಕಷ್ಟಪಟ್ಟವ್ರೆ, ಪಡ್ತಾನೂ ಅವರೇ. ಅಂಥವ್ರಿಗೆ ನಾನು ಅವಮಾನ ಮಾಡೋಕ್ಕೆ, ಅಂಥವ್ರಿಗೆ ನಾನು ಬೇಜಾರು ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಹಂಗಲ್ಲ ಶಶಿ, ಅದು ನನ್ನ ಹೆಂಡ್ತಿರು ನೀವು ಹಿಂಗೆ ತಾನೇ ಅವಮಾನ ಮಾಡಿ ಎಲ್ಲ ಮಾಡಿ ಕಳಿಸಿದ್ದು. ಬಾಗಿಲಿಂದ ಈಚೆ ಕಡೆನೇ ಅವಮಾನ ಮಾಡಿ ಕಳಿಸಿದ್ರಂತೆ. ನೀವಾದರೂ ಮನೆ ಒಳಗಡೆ ಬಂದಿದ್ದೀರಾ, ಆದರೆ ನನ್ನ ಹೆಂಡ್ತಿನ ಬಾಗಿಲಿಂದ ಈಚೆ ಕಡೆ ಕಳಿಸಿದ್ದೀರಾ ನೀವು. ನನಗೂ ಅರ್ಥ ಆಗ್ತೈತೆ ನೋಡಿ. ಸುಮ್ಮನೆ ನೀಯ ಇಲ್ಲಿಂದ ಹೊರಟೋಗ್ಬಿಡಿ ಅಷ್ಟೇ. ಏನಿಯ ಅವತ್ತು ಹೇಳಿದ್ರ ನನ್ನ ಮಗಳು ನನ್ನ ಪಾಲಿಗೆ ಸತ್ತೋಗೋಳಿ ಅಂತ ಹೇಳ್ಬಿಟ್ಟು, ನಿಮ್ಮ ಪಾಲಿಗೆ ಸತ್ತೋಗೋಳಿ ಅಂತ ನೀವು ಅನ್ಕೊಂಡು ನಿಮ್ಮ ಪಾಡು ನೀವು ಹೋಗಿ. ದಯವಿಟ್ಟು ಇಲ್ಲಿ ನಮ್ಮ ಮನೆನ ಕುಂತ್ಕೊಂಡು ಬರೋದು, ಡ್ರಾಮಾ ಮಾಡೋದು, ಮತ್ತೆ ಶಶಿನಲ್ಲಿ ಕರ್ಕೊಂಡು ಹೋಗೋದು, ಅವಳಿಗೇನೋ ಮಾನಸಿಕವಾಗಿ ಹಿಂಸೆ ಕೊಡೋದು, ಅದೆಲ್ಲ ನನಗೆ ಇಷ್ಟ ಆಯ್ತಿಲ್ಲ. ಸುಮ್ಕೇನೆ ನೀವು ಇಲ್ಲಿಂದ ಒಯ್ತಾ ಇರಿ ಅಷ್ಟೇನೆ. ಇನ್ನೊಂದು ಕ್ಷಣ ಇಲ್ಲಿದ್ರು ನಾನು ಸುಮ್ಮನೆ ಇರಲ್ಲ. ಅದು ಹಂಗಲ್ಲ, ಅದು ಪೊದ್ದು ಮೈ ಮೇಲೆ ನಮ್ಮ ಯಜಮಾನಪ್ಪ. ನಿಮ್ಗೆ ಒಂದ್ಕಿತ ಹೇಳಿದ್ರೆ ಅರ್ಥ ಆಗಲ್ವಾ? ಬೇಡ, ಹೋಗಿ ಸುಮ್ಮನೆ. ನಾನು ಶಶಿನ್ ಕಳಿಸಲ್ಲ, ನೀವು ಮತ್ತೆ ಅವಮಾನ ಮಾಡಿ ಕಳಿಸ್ತೀರಾ. ಅಯ್ಯೋ ಇದೇನ್ಲ ಒಳ್ಳೆ ಕತೆ ಆಗೋಗ್ಬಿಡ್ತಲ್ವೇನ್ಲ. ಇಲ್ಲೊಂದು ಕತೆ ಅಲ್ಲೊಂದು ಕತೆ ನಂಗೆ ಆಗೋಗ್ಬಿಟ್ಟೈತೆ. ಬೇಕೇನ್ಲ ನಮ್ಗಂತೂ. ಅಯ್ಯೋ ದೇವ್ರೆ, ಹೀಗೇನ್ಲ ಮಾಡೋದು? ಆ ಪೊದ್ದು ಮೈ ಮೇಲೆ ಬಂದಿರೋ ನಿಮ್ಮ ಅಪ್ಪ ಸುಮ್ಮನೆ ಬಿಡ್ತಾನಿಲ್ಲ. ಅಯ್ಯೋ ಮಗಳನ್ನ ಯಾಕೆ ಕರ್ಕೊಂಬರ್ಲಿಲ್ಲ ಹಂಗೆ ಹಿಂಗೆ ಅಂತ ಕೇಳಿದ್ರೆ ಹಿಂಗೆ ಅವಮಾನ ಮಾಡಿದ್ದೆ, ಅದಕ್ಕೆ ಬರಲಿಲ್ಲ ಅಂದರೆ ಇನ್ನೂ 4 ಇಟ್ತಾನೆ ಕಣ್ಲ ಧರ್ಮದೇಟ. ಹೆಂಗನ ಮಾಡಿ ಕರ್ಕೊಂಡು ಹೋಗ್ಬೇಕಿತ್ತು ಕಣ್ಲ. ಇವ್ನು ನೋಡಿದ್ರೆ ಬರೋಕ್ಕಿಲ್ಲ ಅನ್ನ ಕಳ್ಸೋಕ್ಕಿಲ್ಲ ಅಂತಾನೆ. ನೋಡೋಣ ಇರು, ಇವ್ನು ಇಲ್ದಿದ್ದಾಗ ಒಂದ್ಕಿತ ಪ್ರಯತ್ನ ಪಡೋಣ ಅಷ್ಟೇ. ಇನ್ನೇನು ಮಾಡೋಕ್ಕಾಯ್ತದೆ ಅಲ್ವಾ? ಅಮ್ಮ ಸದ್ಯಕ್ಕೆ ಫುಲ್ಲು ಗರಮ ಹೋಗ್ಬಿಟ್ಟವನಿ. ಬಾ ಸುಮ್ಮನೆ ಉಗಿಸ್ಕೊಳ್ಳೋದು ಯಾಕೆ, ಹೋಗೋಣ. ಆಮೇಕಿಂದ ಬೇಕಾದ್ರೆ ನಿಧಾನಕ್ಕೆ ಬರೋಣ. ಸರಿ.